ಹಾಯ್ ಫ್ರೆಂಡ್ಸ್, ತಮ್ಮ ಕೈಗೆ ಅಂಟಿದ್ದ ಆರ್ಸಿಬಿ ಅಭಿಮಾನಿಗಳ ರಕ್ತದ ಕಲೆಯನ್ನ ಸರ್ಕಾರ ಪೊಲೀಸರ ಕಾಕಿಗೆ ಒರೆಸಿದೆ. ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ 4 ಪೊಲೀಸರನ್ನ ಸಸ್ಪೆಂಡ್ ಮಾಡಿದೆ. ಹಾಗಾದ್ರೆ ಡೈನಾಮಿಕ್ ಅಧಿಕಾರಿ ಬಿ ದಯಾನಂದ್ ಬಗ್ಗೆ ನಿಮಗೆಷ್ಟು ಗೊತ್ತು? ಇವರು ಎಲ್ಲೆಲ್ಲಿ ಕೆಲಸ ಮಾಡಿದ್ದಾರೆ? ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಯಾಕೆ? ಇವರ ಸಂಬಳ ಎಷ್ಟು? ಸವಲತ್ತು ಏನೇನು ಸಿಗುತ್ತೆ? ಹುಟ್ಟೂರು ಯಾವುದು? ವಯಸ್ಸು ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಬಿ ದಯಾನಂದ್ ಹಿನ್ನೆಲೆ ಏನು? ಬಿ ದಯಾನಂದ್ 1967ರ ಮಾರ್ಚ್ 19ರಂದು ಜನಿಸಿದ್ರು. ಹಾವೇರಿಯ ರಾಣೆಬೆನ್ನೂರು ಇವರ ಹುಟ್ಟೂರು. BA ಪದವಿ ಪಡೆದ ದಯಾನಂದ್ಗೆ ಪೊಲೀಸ್ ಅಧಿಕಾರಿಯಾಗೂ ಕನಸು ಇತ್ತು. ಅದರಂತೆ UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. 1994ರಲ್ಲಿ ಅಂದರೆ ತಮ್ಮ 27ನೇ ವಯಸ್ಸಿನಲ್ಲಿ IPS ಪಾಸ್ ಮಾಡಿದ್ರು. 1994ನೇ ಬ್ಯಾಚ್ನ ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಆಯ್ಕೆಯಾದರು. 1998ರಲ್ಲಿ ಪುತ್ತೂರಿನಲ್ಲಿ ಕೆಲಸ ಶುರು. ದಯಾನಂದ್ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ 1998ರಲ್ಲಿ ಪುತ್ತೂರು ಸಬ್ ಡಿವಿಷನ್ನ ASP ಆಗಿ ಕೆಲಸ ಶುರು ಮಾಡಿದ್ರು. ಇದಾದ್ಮೇಲೆ 2008ರವರೆಗೆ ವಿಜಯಪುರ, ಬೆಳಗಾವಿ, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಕೋಲಾರ ಹೀಗೆ 5 ಜಿಲ್ಲೆಗಳಲ್ಲಿ SP ಆಗಿ ಸೇವೆ ಸಲ್ಲಿಸಿದ್ರು. 2008ರಲ್ಲಿ ಇವರನ್ನು DIG ಆಗಿ ಪ್ರಮೋಟ್ ಮಾಡಲಾಯಿತು. ಇದಾದ್ಮೇಲೆ ಅಗ್ನಿಶಾಮಕ ದಳ ಮತ್ತು ರಾಜ್ಯ ಗುಪ್ತಚರ ಇಲಾಖೆಯಲ್ಲಿ ದಯಾನಂದ್ ಸೇವೆ ಸಲ್ಲಿಸಿದ್ರು. 2011ರಲ್ಲಿ ಬೆಂಗಳೂರು ನಗರದ ಹೆಚ್ಚುವರಿ ಆಯುಕ್ತರಾಗಿಯೂ ಕೆಲಸ ಮಾಡಿದ್ರು. 2015ರಲ್ಲಿ ಮೈಸೂರು ಸಿಟಿ ಪೊಲೀಸ್ ಕಮಿಷನರ್ ಆಗಿ ನೇಮಿಸಲಾಯಿತು. ಗುಪ್ತಚರ ವಿಭಾಗದಲ್ಲೂ ಕೆಲಸ. 2016ರಲ್ಲಿ ಬಿ ದಯಾನಂದ್ರನ್ನು ರಾಜ್ಯ ಗುಪ್ತಚರ ವಿಭಾಗದ IGP ಆಗಿ ನೇಮಕ ಮಾಡಲಾಯಿತು. 2020ರಲ್ಲಿ ರಾಜ್ಯ ಗುಪ್ತಚರ ವಿಭಾಗದ ಹೆಚ್ಚುವರಿ DGP ಆಗಿ ಪ್ರಮೋಟ್ ಮಾಡಲಾಯಿತು. ಅಂದ್ರೆ ಇವರು ಸಿದ್ದರಾಮಯ್ಯ, ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಈ 3 CMಗಳಾಗಿದ್ದ ಅವಧಿಯಲ್ಲೂ ಗುಪ್ತಚರ ವಿಭಾಗದಲ್ಲಿ ಕೆಲಸ ಮಾಡಿದ್ರು. ಇದರ ನಡುವೆ ಸಾರಿಗೆ ಇಲಾಖೆ ಆಯುಕ್ತರಾಗಿ, CCB ಜಂಟಿ ಪೊಲೀಸ್ ಆಯುಕ್ತರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ ಇವರನ್ನು ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿ ನೇಮಿಸಲಾಯಿತು. ಪೊಲೀಸರು ಕರ್ತವ್ಯದ ವೇಳೆ ಬಾಡಿ ಕ್ಯಾಮೆರಾ ಧರಿಸಬೇಕು ಅಂತ ಆದೇಶಿಸಿದ್ರು. ಜೊತೆಗೆ ತಾವು ಕೂಡ ಬಾಡಿ ಕ್ಯಾಮೆರಾ ಧರಿಸಿಕೊಳ್ತಾರೆ. ಪ್ರಾಮಾಣಿಕ ಅಧಿಕಾರಿ ಅಂತ ಫೇಮಸ್. ಮಕ್ಕಳ ನಾಮಕರಣಕ್ಕೂ ಹೋಗಲಿಲ್ಲ. ಬಿ ದಯಾನಂದ್ ಪ್ರಾಮಾಣಿಕ ಅಧಿಕಾರಿ ಅಂತ ಫೇಮಸ್ ಆಗಿದ್ದಾರೆ. ಇವರು ತಮ್ಮದೇ ಕೆಲಸಗಳಿಂದ ಹೆಸರು ಕೂಡ ಮಾಡಿದ್ದಾರೆ. ಕೆಲಸದಲ್ಲಿ ಎಷ್ಟು ನಿಷ್ಠೆ ಅಂದರೆ ಇವರು ಪುತ್ತೂರು ASP ಆಗಿದ್ದಾಗ ಇವರ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ಆದರೆ ಎಂಗೇಜ್ಮೆಂಟ್ ನಿಗದಿ ಆಗಿದ್ದ ದಿನ ಕೆಲಸದಲ್ಲಿ ಬ್ಯುಸಿ ಆಗಿದ್ರಿಂದ ಮನೆಗೆ ಹೋಗಲೇ ಇಲ್ಲ. ಹೀಗಾಗಿ ಎಂಗೇಜ್ಮೆಂಟ್ ಮುಂದಕ್ಕೆ ಹಾಕಬೇಕಾಯಿತು. ನಂತರದಲ್ಲಿ ನಿಶ್ಚಿತಾರ್ಥ, ಮದುವೆ ಆಯಿತು. ದಂಪತಿಗೆ 2 ಗಂಡು ಮಕ್ಕಳು ಆದರು. ಆದರೆ 2 ಮಕ್ಕಳ ನಾಮಕರಣದ ದಿನ ದಯಾನಂದ್ ಕೆಲಸದಲ್ಲಿ ಬ್ಯುಸಿ ಇದ್ರು. ಕಾರ್ಯಕ್ರಮದಲ್ಲಿ ತಂದೆಯೇ ಇರಲಿಲ್ಲ. ದಯಾನಂದ್ ಅವರ ಪತ್ನಿಯೇ ನಾಮಕರಣ ಮಾಡಿ ಮುಗಿಸಿದ್ರು. ದಿನಕ್ಕೆ ಒಂದೇ ಹೊತ್ತು ಊಟ ಯಾಕೆ? ಬಿ ದಯಾನಂದ್ ಬೆಳಗ್ಗೆಯಿಂದ ರಾತ್ರಿವರೆಗೆ ನೀರು ಬಿಟ್ಟು ಬೇರೆ ಏನು ಸೇವಿಸೋದಿಲ್ಲ. ರಾತ್ರಿ ಮಾತ್ರ ಊಟ ಮಾಡ್ತಾರೆ. ಅಂದರೆ ದಿನಕ್ಕೆ ಒಂದೇ ಒಂದು ಹೊತ್ತು ಊಟ ಮಾಡ್ತಾರೆ. ಹಾಗಂತ ಡಯೆಟ್ಗೋಸ್ಕರ ಹೇಗೆ ಮಾಡ್ತಿಲ್ಲ. ಪೊಲೀಸ್ ಕೆಲಸ ಅಂದರೆ ಸದಾ ಆಕ್ಟಿವ್ ಆಗಿ ಇರಬೇಕಾಗುತ್ತೆ. ಹೊಟ್ಟೆ ತುಂಬಿದ್ರೆ ಆಲಸ್ಯ, ನಿದ್ದೆ ಬರೋ ಸಾಧ್ಯತೆ ಇರುತ್ತೆ. ಆದರೆ ಹಸಿವು ಸದಾ ಮನುಷ್ಯರನ್ನ ಆಕ್ಟಿವ್ ಆಗಿ ಇಡುತ್ತೆ. ಹೀಗಾಗಿ ನಾನು ದಿನಕ್ಕೆ ಒಂದೇ ಹೊತ್ತು ಊಟ ಮಾಡೋದು ಅಂತ ಖುದ್ದು ದಯಾನಂದ್ ಹೇಳ್ಕೊಂಡಿದ್ದಾರೆ. ಇನ್ನು ಇವರು ದಿನದ 24 ಗಂಟೆಯೂ ಫೋನ್ ಆನ್ ಇಟ್ಕೊಂಡಿರ್ತಾರೆ. ಎಷ್ಟೇ ಹೊತ್ತಲ್ಲಿ ತಮ್ಮ ಅಧೀನ ಅಧಿಕಾರಿಗಳು ಕರೆ ಮಾಡಿದ್ರೂ ರೆಸ್ಪಾನ್ಸ್ ಮಾಡ್ತಾರೆ. ದರ್ಶನ್ ಕೇಸ್ನ ರಿಯಲ್ ಹೀರೋ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತವರ ಗ್ಯಾಂಗ್ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಮಾಡಿದ್ದು ACP ಚಂದನ್ ಕುಮಾರ್ ಇರಬಹುದು. ಆದರೆ ರಾಜಕೀಯ ಒತ್ತಡಕ್ಕೆ ಮಣೆ ಹಾಕದೆ ದರ್ಶನ್ ಅರೆಸ್ಟ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಇದೇ ಕಮಿಷನರ್ ದಯಾನಂದ್. ಇವರು ಚಂದನ್ ಕುಮಾರ್ ಬೆಂಬಲಕ್ಕೆ ನಿಂತಿದ್ರಿಂದಲೇ ದರ್ಶನ್ ಬಂಧನ ಸಾಧ್ಯವಾಗಿತ್ತು. ಪ್ರಾಮಾಣಿಕರಿಗೆ ಸರ್ಕಾರದ ಶಿಕ್ಷೆ. ಯಾವುದೇ ಅಧಿಕಾರಿ ಪ್ರಾಮಾಣಿಕವಾಗಿ ಬದುಕಲು ಈ ವ್ಯವಸ್ಥೆ ಬಿಡೋದಿಲ್ಲ ಅನ್ನೋ ಮಾತಿದೆ.
ಅದು ಬಿ ದಯಾನಂದ್ ಅವರ ವಿಚಾರದಲ್ಲಿ ನಿಜವಾಗಿದೆ. ಮಧ್ಯಾಹ್ನ ಬೆಳಗ್ಗೆ ಊಟ ಮಾಡಿದ್ರೆ ನಿದ್ದೆ ಬರ್ಬೋದು, ಕೆಲಸದಲ್ಲಿ ಕೊರತೆ ಆಗಬಹುದು. ಹೀಗಾಗಿ ದಿನಕ್ಕೆ ಒಂದೇ ಹೊತ್ತು ಊಟ ಮಾಡ್ತೀನಿ ಅಂದಿದ್ದ ಅಧಿಕಾರಿ ಈ ದಯಾನಂದ್ RCB ಫೈನಲ್ ಪಂದ್ಯದ ದಿನ ಮ್ಯಾಚ್ ಶುರುವಾಗೋ ಮುನ್ನವೇ ಜನರಿಗೆ ಎಚ್ಚರಿಕೆ ಕೊಟ್ಟಿದ್ರು. LED ಸ್ಕ್ರೀನ್ ಅಳವಡಿಸಬೇಕಾದ್ರೂ ಪರ್ಮಿಷನ್ ತಗೋಬೇಕು, ಸಂಭ್ರಮಾಚರಣೆ ಮಾಡಿ, ಆದ್ರೆ ಜನರಿಗೆ ತೊಂದರೆ ಕೊಟ್ರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ರು. ಇಷ್ಟು ಮುನ್ನೆಚ್ಚರಿಕೆ ಇರೋ ಈ ಅಧಿಕಾರಿ ತಾವೇ ಖುದ್ದು RCB ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿರ್ತಾರಾ? ಸಾಧ್ಯನೇ ಇಲ್ಲ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಆದ್ರೆ ಅಧಿಕಾರದಲ್ಲಿರೋ ಲಜ್ಜೆಗೆಟ್ಟ ನಾಯಕರು ತಾವು ಮೊಸರನ್ನ ತಿಂದು ಪೊಲೀಸರ ಮೂತಿಗೆ ಒರೆಸಿದ್ದಾರೆ. ಬಿ ದಯಾನಂದ್ ಸಂಬಳ ಎಷ್ಟು? ಬೆಂಗಳೂರು ಪೊಲೀಸ್ ಕಮಿಷನರ್ ಆದವರಿಗೆ ಸುಮಾರು 1.5 ಲಕ್ಷ ರೂಪಾಯಿಯಷ್ಟು ಸಂಬಳ ಇರುತ್ತೆ. ಇದಲ್ಲದೆ ವಿವಿಧ ರೀತಿಯ ಭತ್ಯೆಗಳು ಕೂಡ ಸಿಗುತ್ತೆ. ಇಲಾಖೆ ಕಡೆಯಿಂದಲೇ ಮನೆ, ವಾಹನ ನೀಡಲಾಗುತ್ತೆ. ವಾಹನಕ್ಕೆ ಹಾಕೋ ಪೆಟ್ರೋಲ್, ಡೀಸೆಲ್ ಖರ್ಚು ಕೂಡ ಸರ್ಕಾರವೇ ಭರಿಸುತ್ತೆ. ಇಡೀ ಬೆಂಗಳೂರು ನಗರದ ಕಾನೂನು ಸುವ್ಯವಸ್ಥೆ ಜವಾಬ್ದಾರಿ ಇವರದ್ದಾಗಿರುತ್ತೆ. ನಗರದ ಎಲ್ಲಾ ಪೊಲೀಸ್ಗೆ ಇವರೇ ಹೆಡ್ ಆಗಿರ್ತಾರೆ. ಬೆಂಗಳೂರು ಪೊಲೀಸ್ ವಿವಿಧ ವಲಯಗಳಲ್ಲಿ ವಿಭಜನೆಯಾಗಿದ್ದು ಪ್ರತಿಯೊಂದು ವಲಯಕ್ಕೂ ಒಬ್ಬೊಬ್ಬರು ಅಸಿಸ್ಟೆಂಟ್ ಕಮಿಷನರ್ಗಳು ಇರ್ತಾರೆ. ಫ್ರೆಂಡ್ಸ್, ಇದು ಡೈನಾಮಿಕ್ ಪೊಲೀಸ್ ಅಧಿಕಾರಿ ಬಿ ದಯಾನಂದ್ ಜೀವನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಪ್ರಾಮಾಣಿಕ ಕನ್ನಡ ಅಧಿಕಾರಿಯ ಜೀವನ ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಕೂಡಲೇ ಇವರ ಸಸ್ಪೆನ್ಷನ್ ವಾಪಸ್ ತೆಗೆದುಕೊಳ್ಬೇಕು. ಇಂತಹ ನಿಷ್ಠಾವಂತ ಅಧಿಕಾರಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ನಮ್ಮ ಆಶಯ. ಈ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.